ಸಮಸ್ತ ಜನತೆಗೆ ಒಳಿತಾಗಲೆಂದು ಚಂಡಿಕಾ ಹೋಮ. ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀಕಲ್ ರಾಮಚಂದ್ರಗೌಡ ಚಿಂತಾಮಣಿ. ನಾಡಿನ ಜನತೆ, ರೈತರು, ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲಾ ವರ್ಗದವರಿಗೂ ಒಳಿತಾಗಲೆಂಬ ಉದ್ದೇಶದಿಂದ ಅಧಿಕ ಮಾಸದ ಪ್ರಯುಕ್ತ ಸ್ವಗೃಹದಲ್ಲಿ ಈ ಚಂಡಿಕಾ ಹೋಮ ಮತ್ತು ಸತ್ಯನಾರಾಯಣ ವ್ರತವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀಕಲ್ ರಾಮಚಂದ್ರಗೌಡ ತಿಳಿಸಿದರು. ತಾಲೂಕಿನ ಶೀಕಲ್ ಗ್ರಾಮದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಚಂಡಿಕಾ ಹೋಮ ಮತ್ತು ಸತ್ಯನಾರಾಯಣ ವ್ರತ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ ಸಮಸ್ತ ಜನತೆಗೆ ಒಳಿತಾಗಬೇಕು, ಒಳ್ಳೆಯ ಮಳೆ ಬೆಳೆಯಾಗಿ ನಾಡು ಸಮೃದ್ಧವಾಗಲೆಂದು ರೈತಾಪಿ ವರ್ಗದವರು, ವಿದ್ಯಾರ್ಥಿಗಳು, ಸಮಸ್ತ ಜನತೆಗೆ ದೇವರ ಕೃಪೆಯಿಂದ ಸಮೃದ್ಧ ಜೀವನ ನಡೆಸಬೇಕೆಂಬ ಉದ್ದೇಶದಿಂದ ಈ ಒಂದು ವಿಶೇಷ ಪೂಜಾ ಕೈಂಕರ್ಯವನ್ನು ಹಮ್ಮಿಕೊಂಡಿದ್ದು, ಬಂಧುಗಳು, ಸ್ನೇಹಿತರು, ಜನತೆಗೆ ಪ್ರಸಾದ ಹಾಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ ಮಾತನಾಡಿ, ಈ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ್ದು ಶ್ರೀಕಲ್ ರಾಮಚಂದ್ರಗೌಡರಿಗೆ ಮತ್ತಷ್ಟು ರಾಜಕೀಯವಾಗಿ ಉನ್ನತ ಸ್ಥಾನಗಳು ಲಭಿಸಲೆಂದು, ಮತ್ತಷ್ಟು ಸೇವಾ ಕಾರ್ಯಗಳನ್ನು ಮಾಡಲು ಅವರಿಗೆ ಹಾಗೂ ಆನಂದಗೌಡ ಅವರಿಗೆ ದೇವರು ಶಕ್ತಿ, ಆಯುಷ್ಯ, ಆರೋಗ್ಯ ನೀಡಲೆಂದು ಹಾಗೂ ಈ ಪೂಜಾ ಕೈಂಕರ್ಯದಿಂದ ಉತ್ತಮ ಮಳೆಯಾಗಿ ಎಳೆ ತೃಪ್ತವಾಗಿ ರೈತರು ಉತ್ತಮ ಬೆಳೆಯನ್ನ ಬೆಳೆದು ಸಮೃದ್ಧವಾಗಿರಲೆಂದು ಆಶಿಸಿದರು. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮುಖಂಡರು, ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ನ ವಿವಿಧ ಮುಖಂಡರುಗಳು ಭಾಗವಹಿಸಿದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ಒಟ್ಟಾಗಿರುವುದು ಹಾಗೂ ಶ್ರೀಕಲ್ ರಾಮಚಂದ್ರಗೌಡರ ಮೇಲಿನ ಪ್ರೀತಿ, ವಿಶ್ವಾಸದಿಂದ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಮುಖಂಡರು ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕೇಶವರೆಡ್ಡಿ, ಜಿಎನ್ ವೇಣುಗೋಪಾಲ್, ಮುಕ್ತಾ ಮುನಿಯಪ್ಪ, ಹರಿನಾಥ್ ರೆಡ್ಡಿ, ರಾಜಶೇಖರ್ ರೆಡ್ಡಿ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ನಾವೆಲ್ಲರೂ ಊಟ ಮಾಡಬೇಕು. ಏನಪ್ಪ ಡಾಕ್ಟ್ರು, ಏನು ಸಮಾಚಾರ? ರಾಮಚಂದ್ರಗೌಡ ಸ್ವಲ್ಪ ಶೀಘ್ರ ಆವಾಗ ಹಾಸ್ಟೆಲ್ಗಳದು ಕಡಿಮೆ ಕೊಡ್ತಾ ಇರೋದಂತೆ ಇವತ್ತು ಮಾಡ್ಬಿಟ್ಟು ಅವತ್ತು ಸಾಯಂಕಾಲ ಆರ್ಡರ್ ಕಳಿಸಿ ನನಗೆ ಫೋನ್ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೀಕಲ್ಲು ಗ್ರಾಮದಲ್ಲಿ ಅಧಿಕ ಮಾಸ ವಿಶೇಷವಾಗಿ ಇವತ್ತು ಚಂಡಿಕಾ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯನ್ನು ನಮ್ಮ ಸ್ವಗೃಹದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಅಷ್ಟೂ ಜನಕ್ಕೂ ಕೂಡ ಒಳ್ಳೆಯದಾಗಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತ ಕುಟುಂಬಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಈ ಒಂದು ಪೂಜೆಗೆ ಎಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ನೇಹಿತರು, ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಜಿ ಟಿ ದೇವೇಗೌಡರು ಹೇಳ್ದಂಗೆ BJPಯಿಂದ ಮತ್ತು JDS NDA ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ಬಂದು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆ ಹೋಮ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇವತ್ತು ಈಗ ನೋಡ್ತಾ ಇದ್ರೆ ಮಳೆ ವಾತಾವರಣ ಈಗಾಗಲೇ ಇದೆ. ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಮಳೆ ಬೆಳೆ ಆಗಬೇಕು, ರೈತರೆಲ್ಲ ತುಂಬ ಚೆನ್ನಾಗಿ ಸದೃಢವಾಗಿರ್ಬೇಕಂತಕ್ಕಂಥ ಏನು ಆಶೀರ್ವಾದ ದೇವರಲ್ಲಿ ತಗೊಂಡಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಬೀಗರು, ಜಿ ಟಿ ದೇವೇಗೌಡರು, ಕೇಶವ ಪ್ರಸಾದ್ ಅಣ್ಣ, ಕೇಶವ ರೆಡ್ಡಿ ಅಣ್ಣ,
ಆಮೇಲೆ ನಮ್ಮ ಮುಕ್ತ ಮುನಿಯಪ್ಪರು JDS ಜಿಲ್ಲಾ ಅಧ್ಯಕ್ಷರು, ಹಾಗಾಗಿ ಸಾಕಷ್ಟು ನಮ್ಮ ಮುಖಂಡರು, ಗೌಡರು, ಹರಿನಾಥ್ ರೆಡ್ಡಿ ಅವರು ಬಂದಿದ್ದಾರೆ, ಸಾಕಷ್ಟು ನಮ್ಮ ಡಾಕ್ಟರ್ ಬಂದಿದ್ದಾರೆ ಶಿಡ್ಲಘಟ್ಟದಿಂದ, ಸಾಕಷ್ಟು ಮುಖಂಡರು ಇವತ್ತು ಬಂದು ದೇವರ ಆಶೀರ್ವಾದ ತಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಚಿಂತಾಮಣಿಯಿಂದ, ಶಿಡ್ಲಘಟ್ಟದಿಂದ ಕೂಡ ಮಾಧ್ಯಮ ಮಿತ್ರರು ಕೂಡ ಇವತ್ತು ಪೂಜೆಗೆ ಬಂದಿದ್ದಾರೆ. ತಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಭಾಳ ವಿಶೇಷವಾಗಿ ಪ್ರಥಮ ಬಾರಿಗೆ ಚಂಡಿಕಾ ಹೋಮವನ್ನು ಮಾಡಿಸಿದ್ದಾರೆ. ಅದಾದ ನಂತರ ಸತ್ಯನಾರಾಯಣ ಪೂಜೆಯೂ ಕೂಡ ಭಾಳ ಭಕ್ತಿಯಿಂದ ಮಾಡಿದ್ದಾರೆ. ಇಡೀ ಈ ಭಾಗದ ಎಲ್ಲರೂ ಕೂಡ ಕರೆದು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ಅವ್ರು ಹೇಳ್ದಂಗೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಮಳೆ ಬೆಳೆ, ಸೌಖ್ಯ, ಸಮೃದ್ಧಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಪೂಜಾ ಕಾರ್ಯಕ್ರಮವನ್ನು ಯಾವಾಗಲೂ ಕೂಡ ನೆರವೇರಿಸ್ತಕ್ಕಂಥದ್ದು. ಒಬ್ಬರಿಗೋಸ್ಕರನೇ ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾರೆ. ಸರ್ವ ಜನಕ್ಕೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅವರು ಅವರ ತಮ್ಮನಿಗೆ, ನನ್ನ ಮಗಳು ಆನಂದಿಗೆ ಯಶೋಧನ ಮದುವೆ ಮಾಡಿದಾಗ ತಿರುಪತಿ ಮದುವೆ ಮಾಡಿದ್ದು. ಅಲ್ಲಿಂದ ಇಲ್ಲಿ ಶ್ರೀನಿವಾಸನ ಟೆಂಪಲ್ಗೆ ಬಂದು ಆ ಶ್ರೀನಿವಾಸನ ಟೆಂಪಲ್ನಲ್ಲಿ ಒಂದು ಸಣ್ಣ ರೂಮಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅದನ್ನು ಒಡೆದು ಸಣ್ಣ ರೂಮಲ್ಲಿ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡುವಂಥ ಕೆಲಸ ಆಗ್ತಿತ್ತು. ಇವತ್ತು ಬಂದು ನೋಡಿದಾಗ ಆ ದೇವಾಲಯ ಚಿಕ್ಕ ತಿರುಪತಿ ಥರನೇ ಇವತ್ತು ಶ್ರೀನಿವಾಸ ದೇವಾಲಯ ಬರಲಿಕ್ಕೆ ರಾಮಚಂದ್ರಗೌಡರ ಒಂದು ಭಕ್ತಿ ಪೂರ್ವಕ ಶ್ರಮ ನೋಡಿ ಸಾರ್ಥಕವಾಗಿದೆ. ಎಲ್ಲ ಜನರು ಕೂಡ ಒಳ್ಳೆಯದಾಗಿರೋ ಉದ್ದೇಶದಿಂದ ಆ ರೀತಿಯ ದೇವಾಲಯವನ್ನು ಕೂಡ ಕಟ್ಟಿದ್ದಾರೆ. ಮಾಡ್ತಾ 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 ಕೂಡ ಅವರು ಕೂಡ ಶ್ರೀಮಂತರಾಗಿದ್ದಾರೆ. ಅವರು ಕೂಡ ಬೆಂಗಳೂರಿನಲ್ಲಿ ಹಾಸ್ಪಿಟ್ಲು, ಒಂದು 100 ಮೆಡಿಕಲ್ ಸ್ಟೋರ್ಸು, ಇಲ್ಲಿ ಬಂದರೆ 100 ಎಕರೆ ಆಗಿದ್ದಾಗ ನಮ್ಮ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಅದೆಲ್ಲ ಉತ್ತರ ಕರ್ನಾಟಕದ ಒಂದು 50 ಎಕರೆ ಮೈಸೂರಲ್ಲಿ ಮಾತ್ರ ಮಾಡಿದರು. ಇಲ್ಲಿ ಬಂದು ಅವ್ರ ಸ್ನೇಹಿತರುಗಳೆಲ್ಲ ಹೇಳ್ತಿದ್ರು, ಒಬ್ಬ ರೈತ ಬೆಂಗಳೂರಿನಲ್ಲಿ ಇದ್ದಂಥ ಒಬ್ಬ ಯುವಕ, ಒಬ್ಬ ಇಂಜಿನಿಯರ್ ಆಗಿ ಸಣ್ಣ ಸಣ್ಣ ಉದ್ದಿಮೆಗಳು, ಟೊಮೊಟೊ ವ್ಯಾಪಾರ ಮಾಡ್ಕೊಂಡಿರೋಂಥ ರಾಮಚಂದ್ರಗೌಡರು ಇವತ್ತು ಈ ಭಾಗದಲ್ಲಿ ರೈತರು ಊರಲ್ಲೇ ಮನೆ ಕಟ್ಟಬೇಕು, ಇಲ್ಲೇ ಮನೆಯೂ ಕಟ್ಟಿದ್ದಾರೆ, ದೇವಸ್ಥಾನವೂ ಆಗಿದೆ. ಎಲ್ಲ ಸಮೃದ್ಧಿಯಾದಂಥ ಬೆಳೆ, ಹಸು, ಆಡುಗಳು, ಕೋಳಿ, ರೈತನಿಗೆ ಏನು ಬೇಕು ಅದೆಲ್ಲವೂ ಕೂಡ ಮಾಡೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅವರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ರಾಜಕೀಯದಲ್ಲಿ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂಥೇಳಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಸಕಲರಿಗೂ ಕೂಡ ಸರ್ವ ಸನ್ಮಂಗಳವರು ಉಂಟು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೂ ಕೂಡ ಒಳ್ಳೆ ಸತ್ಯನಾರಾಯಣ ಪೂಜೆನ ಭಾಳ ವೈಭವದಿಂದ ಮಾಡಿ ಎಲ್ಲರನ್ನೂ ಕರೆಸಿ 2 ಜಿಲ್ಲೆಯಿಂದ ಕರೆಸಿದ್ದಾರೆ. ಅವರೆಲ್ಲರೂ ಆಶೀರ್ವಾದ ಅವ್ರಿಗೆ ಇರ್ತೈತೆ. ಮುಂದೆ ಅವರು ಏನೋ ಒಂದು ಗುರಿ ಇಟ್ಕೊಂಡಿದ್ದಾರೆ. ಆ ಗುರಿ ಪ್ರಕಾರ ಅವ್ರಿಗೆ ಏಳಿಗೆ ಆಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ಇವಾಗ ನಮ್ಮ ದೇವೇಗೌಡರ GT ದೇವೇಗೌಡರು ಹೇಳ್ದಂಗೆ ಎಲ್ಲ ಅನುಕೂಲಗಳು ಆಗಿದೆ ಅವರಿಗೆ. ಆಮೇಲೆ ಒಂದು ಪ್ರಶಸ್ತಿನೂ ಬಂದಿದೆ ಅವರಿಗೆ. ಅದರಿಂದ ಒಳ್ಳೆಯದಾಗಲಿ ಅಂತ ನಾನು ಕೋರ್ತೀನಿ. ಸ್ವಲ್ಪ ಜಾಗ ಎಲ್ಲ ಫುಲ್ ರೌಂಡ್ ಬರಲಿ ಬರೇ ಅವ್ರಿಗೆ ಒಳ್ಳೆ ಪಾಯಿಂಟ್ ಹೇಳಿದ್ರು. ಅಲ್ಲಿಗೆ ಯಾಕೆ 224 ಹಳ್ಳಾಕಿದ್ದವ್ರೆ ಎಬ್ಬರಿಸಬಾರ್ದು. ಇಲ್ಲಿ ನೋಡ್ರಣ, ಇಲ್ಲಿ ಈ ಕಡೆ
ಮುಂದೆ ನೋಡಿ